गुरुर्ब्रह्मा गुरुविष्णु गुरुदैवो महेश्वरः गुरु साक्षात् परब्रह्म तस्मै श्री गुरुवे नमः। ओम महाकाले नमः भद्रकाले नमः ओम शंकरे नमः कौमारे नमः इंद्राणी नमः सरस्वती नमः ओम धनुर्वीरभद्रेश्वराय नमः ओम श्री उकुन्निरण्णाय नमः ओम सिद्धारूढ़ाय नमः ओम श्री जगद्गुरुमौनेश्वराय नमः वीरब्रह्मेंद्र स्वामी नमः लक्ष्मी नमः सरस्वती नमः ओम सर्वकार्यसिद्धे नमः। ನಮಸ್ಕಾರಗಳು, ನಾನು ನಿಮ್ಮ ಮನೋಹರ್ ವಿಶ್ವಕರ್ಮ. ಇಂದು ವಿಶೇಷವಾದಂತಹ ಒಂದು ಅದ್ಭುತವಾದಂಥ ವಶೀಕರಣ ಒಂದು ಯಂತ್ರ ಪ್ರಯೋಗನ ನಾನು ಹೇಳಿಕೊಡ್ತಿದ್ದೇನೆ. ಇದನ್ನು ಬರುವ ಪೌರ್ಣಿಮೆ ದಿನ ನೀವು ಇದನ್ನು ಸಿದ್ಧಿ ಮಾಡ್ಕೋಬಹುದು. ಅದ್ಭುತವಾದಂಥ ಜನಾಕರ್ಷಣೆ ಮತ್ತು ಇನ್ನೊಂದೇನಪ್ಪ ಅಂದರೆ ವೈರಿನ ಮಿತ್ರನಾಗಿ ಮಾಡ್ಕೋಬಹುದು. ಈ ಒಂದು ತಂತ್ರ ಪ್ರಯೋಗದಿಂದ ಯಾರಾದರೂ ಶತ್ರುಗಳು ಇರ್ತವೆ, ಅವರಿಂದನೇ ಒಂದು ಕೆಲಸ ಆಗಬೇಕಾಗಿರುತ್ತೆ. ಅಥವಾ ಆಫೀಸ್ನಲ್ಲಿ ಒಬ್ಬ ಆಫೀಸರು ನಿಮ್ಮ ಜೊತೆ ವೈರತ್ವವನ್ನು ಉಂಟು ಮಾಡ್ಕೊಂಡ್ಬಿಡ್ತಾರೆ. ಯಾವುದೋ ಒಂದು ಸಣ್ಣ ವಿಷಯಕ್ಕಾಗಿ ಕೆಲಸ ಆಗಬೇಕಾಗಿರುತ್ತೆ, ಅದರಿಂದ ಅವ್ರಿಗೆ ವೈರತ್ವ ಬಂದ್ಬಿಡ್ತದೆ, ಅವರಿಂದ ಕೆಲಸ ಆಗಬೇಕಾಗಿರುತ್ತೆ. ಅವ್ರನ್ನ ಮಿತ್ರನಾಗಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂಥ ತಂತ್ರ ಪ್ರಯೋಗ. ಇದನ್ನು ಒಳ್ಳೆ ರೀತಿಯಿಂದ ಬಳಸ್ಕೊಂಡ್ರೆ ಆ ಭಗವಂತನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರುತ್ತೆ. ಇದನ್ನು ಸದುಪಯೋಗಪಡಿಸ್ಕೊಳ್ಳಿ, ಕೆಲಸ ಕಾರ್ಯಗಳು ಸಿದ್ಧಿ ಮಾಡಿಕೊಳ್ಳಿ. ಇದನ್ನು ಏನು ಮಾಡ್ಬೇಕಪ್ಪ ಅಂತಂದರೆ, ಸ್ಕ್ರೀನ್ ಮೇಲೆ ಒಂದು ಯಂತ್ರ ಹಾಕಿದ್ದೇನೆ. ಆ ಯಂತ್ರವನ್ನು ಒಂದು ಬಿಳಿ ಹಾಳೆ ತೆಗೆದುಕೊಂಡು ಆ ಬಿಳಿ ಹಾಳೆ ಮೇಲೆ ಒಂದು ಅಷ್ಟಗಂಧವನ್ನು ತೆಗೆದುಕೊಂಡು ಒಂದು ಕಡ್ಡಿಯ ಮುಖಾಂತರ ಎಕ್ಕೆ ಗಿಡದ ಒಂದು ಲೇಖನಿಯನ್ನು ನಾನು ಓದಿಸಿದ ಅನುಷ್ಠಾನದಲ್ಲಿ ಹೇಳಿದ್ದೆ. ಇದು ಈ ಕೆಲಸಕ್ಕೆ ಕಾರ್ಯಕ್ಕೆ ಬರುತ್ತೆ. ಇವಾಗ ಅದನ್ನು ಏನು ಮಾಡಬೇಕು, ಎಕ್ಕೆ ಗಿಡದ ಲೇಖನಿಯನ್ನು ತೆಗೆದುಕೊಂಡು ಒಂದು ಅಷ್ಟಗಂಧವನ್ನು ನೀರಿನಲ್ಲಿ ಮಾಡಿ ಅದನ್ನು ಆ ಲೇಖನಿಯಿಂದ ಒಂದು ಬಿಳಿ ಪೇಪರ್ ಮೇಲೆ ಈ ಯಂತ್ರವನ್ನು ಬಿಡಿಸಿಕೊಳ್ಳಬೇಕು. ಆ ಯಂತ್ರವನ್ನು ಬಿಡಿಸಿಕೊಂಡ ನಂತರ ಅದಕ್ಕೆ ಒಂದು ಗಣಪತಿ ಮಂತ್ರವನ್ನು ಹೇಳಿಕೊಳ್ಳಬೇಕು. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧಾಯೇ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳಿಕೊಂಡು ಒಂದು 11 ಬಾರಿ ಈ ಮಂತ್ರವನ್ನು ಬಿಡಿಸುತ್ತಾ ಹೇಳಿಕೊಳ್ಳಬೇಕು. ಆ ಯಂತ್ರವನ್ನು ಬಿಡಿಸುವಾಗ ಒಂದು ಗಣಪತಿ ಮಂತ್ರವನ್ನು ಹೇಳಿಕೊಳ್ಳಬೇಕು. ಹೇಳಿಕೊಂಡ ಮೇಲೆ ಗಣಪತಿ ಮಂತ್ರದಿಂದ ಸಿದ್ಧಿ ಮಾಡಿಕೊಂಡ ನಂತರ ಈ ಯಂತ್ರವನ್ನು ಹೇಗೆ ಉಪಯೋಗ ಮಾಡಿಕೊಳ್ಬೇಕು, ಯಾವ ಥರ ಶತ್ರುನ ಮಿತ್ರನಾಗಿ ಮಾಡಿಕೊಳ್ಬೇಕಪ್ಪ ಅಂತಂದರೆ, ಈ ಯಂತ್ರವನ್ನು ನಿಮ್ಮ ಶತ್ರುಗಳ ಮನೆ ಮುಂದೆ ನೀವು ಯಾರು ಮಿತ್ರನಾಗಿ ಮಾಡಿಕೊಳ್ತೀರಿ ಶತ್ರುಗಳನ್ನ, ಅವರ ಮನೆ ಮುಂದೆ ಹೋಗಿ ಈ ಯಂತ್ರವನ್ನು ಉಳಬೇಕು. ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಮನೆ ಮುಂದೆ ಉಳಬೇಕು. ಒಂದು ವಾರ ಏನು ಮಾಡಬೇಕಪ್ಪ ಅಂದರೆ, ಅವರ ಮನೆ ಮುಂದೆ ಉಳಿದ ನಂತರ ಅದಕ್ಕೆ ಪ್ರತಿನಿತ್ಯ ಸ್ವಲ್ಪ ನೀರು ಹಾಕಿ ಅಂತಿರಬೇಕು. ಒಂದು ಗ್ಲಾಸ್ ಅಥವಾ ಒಂದು ತಂಬಿಗೆ ಆಗಲಿ, ಒಂದು ಗ್ಲಾಸ್ ಅಥವಾ ಒಂದು ತಂಬಿಗೆ ನೀರು, ಅದಕ್ಕೆ ನಾವು ಎಲ್ಲಿ ಯಂತ್ರವನ್ನು ಉಳಿರ್ತೀವಲ್ಲ ಅದರಲ್ಲಿ ಅದ್ರ ಮೇಲೆ ಒಂದು ವಾರ ಪರ್ಯಂತ ನೀರನ್ನು ಹಾಕ್ಕೊಂತ ಇರಬೇಕು. 1 ಟೈಮ್ ಆದರೂ 2 ಟೈಮ್ ಆದರೂ ನೀರು ಹಾಕ್ತಾ ಇರಬೇಕು. ನೀರು ಹಾಕಿದ ನಂತರ 1 ವಾರ ಪರ್ಯಂತ ನಂತರ ಈ ಕೆಲಸ ಅವ ಏನು ಮಾಡ್ತಾನೆ, ಶತ್ರು ನಿಮ್ಮ ಹತ್ರ ಆಕರ್ಷಣೆ ಆಗ್ತಾನೆ. ನಿಮ್ಮ ಹತ್ರ ಆಕರ್ಷಣೆಯಾಗಿ ನೀವು ಏನು ಹೇಳ್ತಿರಲ್ಲ ಅದಕ್ಕೆ 1 ವಾರ ಮುಂಚೆ ನಾನು ಆಗಲ್ಲ, ನನ್ನ ಕೆಲಸ ಮಾಡಿಕೊಡಲ್ಲ, ಅಥವಾ ಏನೋ ಒಂದು ಸಣ್ಣ ಪುಟ್ಟ ಜಗಳಾಗಿ ಶತ್ರುರಾಗಿರ್ತಾರಲ್ಲ, ಆತ ಆಟೋಮೆಟಿಕ್ ಆಗಿ ಬದಲಾವಣೆ ಆಗಿ ನಿಮಗೆ ನಿಮ್ಮ ಮಾತನ್ನ ಕೇಳುವಂತ ಒಂದು ಆಕರ್ಷಣೆ ಶಕ್ತಿ ಹೊಂದುತ್ತೆ. ಈ 1 ವಾರ ಗಡುವು ಆದ ನಂತರ ನಿಮ್ಗೆ ಕೆಲಸ ಆಗಿಲ್ಲ ಅಂತಂದ್ರೆ ಆ ಯಂತ್ರವನ್ನು ತೆಗೆದುಕೊಂಡು ಹೋಗಿ ಆಂಜನೇಯ ದೇವಸ್ಥಾನದಲ್ಲಿ ದೀಪಕ್ಕೆ ಆ ಶತ್ರುನ ಹೆಸರನ್ನು ಹೇಳಿ ಮಿತ್ರನಾಗಬೇಕು, ಇದರಿಂದ ನನಗೆ ಕೆಲಸ ಆಗ್ಬೇಕಂತೇಳಿ ಆ ಯಂತ್ರವನ್ನ ಬೆಂಕಿ ಹಚ್ಚಿ ಸುಡಬೇಕು. ಇದರಿಂದ ಆ ಶತ್ರು ಏನಾಗಿರುತ್ತೆ, ಆ ಶತ್ರುನ ಮನಸ್ಸು ಬದಲಾವಣೆಯಾಗಿ ಮಿತ್ರನಾಗಿ ಆಗ್ತವೆ. ನೀವು ಅದ್ಭುತವಾದಂತಹ ಈ ತಂತ್ರ ಪ್ರಯೋಗ, ಇದನ್ನ ನೀವು ಮನೆಯಲ್ಲೇ ಕೂತು ನೀವು ಅನುಷ್ಠಾನ ಮಾಡಿಕೊಳ್ಳಿ. ಯಾರಿಗೂ ಯಾವುದೇ ಥರದ ತೊಂದರೆ ಆಗುವುದಿಲ್ಲ, ನಿಮಗೂ ಆಗುವುದಿಲ್ಲ, ಅವ್ರಿಗೂ ಆಗೋದಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂದರೆ, ಶತ್ರುನ ಮಿತ್ರನಾಗಿ ಮನಸ್ಸನ್ನ ಬದಲಾವಣೆ ಮಾಡಿಕೊಳ್ಳುತ್ತೆ. ಬದಲಾವಣೆ ಮಾಡುವಂತಹ ಒಂದು ತಂತ್ರ ಪ್ರಯೋಗದಲ್ಲಿ ಈ ಸಂಖ್ಯೆಯ ಮುಖಾಂತರ, ಒಂದು ಯಂತ್ರ ಮುಖಾಂತರ ನಾವು ಅವರ ಮನಸ್ಸನ್ನ ಬದಲಾವಣೆ ಮಾಡುತ್ತೆ. ಆ ಕೆಲಸ ಕಾರ್ಯಸಿದ್ಧಿ ಆಗ್ತದೆ. ಈ ಯಂತ್ರವನ್ನ ಪ್ರಯೋಗ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ಯಂತ್ರತಂತ್ರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದಂಗೆಲ್ಲ ಇಂಥ ಅದ್ಭುತವಾದಂತಹ ಅನುಷ್ಠಾನ ಮಾಡಿಕೊಂಡು ನೀವು ಪೂಜೆ ಮಾಡುವಂತಹ ಒಂದು ತಂತ್ರ ಪ್ರಯೋಗನ ನಾನು ಪ್ರತಿನಿತ್ಯ ಹೇಳಿಕೊಳ್ತಾ ಹೋಗುತ್ತೇನೆ. 1 ವಾರ ಗಡುವು ಮುಗಿದ ಮೇಲೇನು ಅವರು ನಿಮಗೆ ಶತ್ರುಗಳು ಮಿತ್ರನಾಗಿ 100% ಆಗಿ ಕೆಲಸ ಮಾಡುತ್ತೆ. ಶತ್ರುಗಳು ಯಾವಾಗ ಮಿತ್ರಗಳು ಆಗ್ತಾರೆ ಅವಾಗ ಏನು ಮಾಡಬೇಕು, ಆ ಯಂತ್ರವನ್ನು ಊತಲ್ಲಿ ತೆಗೆದು ಒಂದು ಅರೆ ನೀಡಕ್ಕೆ ಹೋಗಿ ಬಿಟ್ಬಿಡ್ಬೇಕು ಕೆಲಸ ಆದಮೇಲೆ. ಇಲ್ಲಪ್ಪ ನಾವು 1 ವಾರ ಗಡುವು ಕೊಟ್ಟರು ಅವ್ರು ಏನು ಬದಲಾವಣೆ ಕಾಣ್ತಾ ಇಲ್ಲ ಅಂತಂದಾಗ ಆ ಯಂತ್ರವನ್ನು ತೆಗೆದು ಅದನ್ನೇನು ಮಾಡಬೇಕು, ಆಂಜನೇಯ ದೇವಸ್ಥಾನದಲ್ಲಿ ಹೋಗಿ ಆ ಯಂತ್ರವನ್ನು ಸುಡಬೇಕು, ಬೆಂಕಿಯಲ್ಲಿ ಸುಡಬೇಕು. ಆವಾಗ ನಿಮ್ಮ ಕೆಲಸ ಕಾರ್ಯ ಇನ್ನು ಮತ್ತೆ 21 ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯ ಸಿದ್ಧಿ ಆಗ್ತದೆ. ಯಾರಿಗೂ ತೊಂದರೆ ಆಗೋದಿಲ್ಲ. ಯಾವುದೇನಪ್ಪ ಅಂದರೆ ಒಂದು ವಶೀಕರಣ ತಂತ್ರ ಪ್ರಯೋಗ.
ಯಾರೋ ಶತ್ರುನ ಮಿತ್ರನ ಮಾಡಿಕೊಳ್ಬೇಕಾದ್ರೆ ಮಾತಿನಿಂದ ಆಗಲಾರದು ಈ ತಂತ್ರ ಪ್ರಯೋಗದಿಂದ ಮಿತ್ರನಾಗಿ ಮಾಡಿ ಅವರ ಕೆಲಸನ ನಾವು ಸಿದ್ಧಿ ಮಾಡಿಕೊಳ್ಳಬಹುದು. ಅವರಂಥ ಅದ್ಭುತವಾದಂಥ ವಶೀಕರಣ ತಂತ್ರ ಪ್ರಯೋಗ. ಇದನ್ನು ನೀವು ಮನೆಯಲ್ಲೇ ಕೂತು ಮಾಡಿಕೊಳ್ಳಬಹುದು. ಇಲ್ಲ ನನಗೆ ಅರ್ಥ ಆಗಿಲ್ಲಪ್ಪ, ಗೊತ್ತಾಗ್ತಾ ಇಲ್ಲ ಅಂತಂದರೆ ನಮ್ಮನ್ನು ಸಂಪರ್ಕ ಮಾಡ್ಕೋಬೋದು. ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅತಿ ಸುಲಭವಾದಂತಹ ನಿಮ್ಮ ಮನೆಯಲ್ಲೇ ಇರುವಂತಹ ಗಿಡಮೂಲಿಕೆಗಳು ಮತ್ತು ಮನೆಯಲ್ಲಿರುವಂಥ ಪದಾರ್ಥಗಳ ಮೂಲಕನೇ ತಂತ್ರ ಪ್ರಯೋಗನ ಮಾಡಿಕೊಳ್ಳುವಂತಹ ಅದ್ಭುತವಾದಂಥ ತಂತ್ರ ಪ್ರಯೋಗನ ನಿಮ್ಮ ಹತ್ರ ಹೇಳಿಕೊಡ್ತೇನೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಮತ್ತು ಇನ್ನು ನೀವು ಮನೆಯಲ್ಲೇ ಕೂತು ಅನುಷ್ಠಾನ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ಸಿದ್ಧಿ ಮಾಡಿಕೊಳ್ಳಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಖುಷಿ ಆಗುತ್ತೆ. ನನಗೆ ಫಾಲೋವರ್ಸ್ ಇದ್ದಾರೆ, ಮತ್ತು ಈ ನಮ್ಮ ತಂತ್ರ ಪ್ರಯೋಗ ನಮಗೆ ಅವ್ರಿಗೆ ಇಷ್ಟ ಆಗ್ತಾ ಇದೆ, ಮತ್ತು ಅವರು ಹೆಚ್ಚಿನಾಗಿ ನಮಗೆ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದಾರೆ ಅಂತೇಳಿ ನನಗೂ ಭಾಳ ಸಂತೋಷ ಆಗ್ತದೆ. ಹಾಗಾಗಿ ಈ ತಂತ್ರ ಪ್ರಯೋಗನ ಮಾಡಿಕೊಳ್ಳಬೇಕು. ಈ ತಂತ್ರ ಪ್ರಯೋಗನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಂದ ನಿಮ್ಗೇನು ದುಡ್ಡೇನು ಖರ್ಚಾಗೋದಿಲ್ಲ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಪಂಚರಾಗಿದ್ದರಿಂದ ಯಾವುದೇ ಥರದ್ದು ಮೋಸ ಮಾಡಲ್ಲ, ಯಾವುದೇ ಸುಳ್ಳು ಹೇಳೋದಿಲ್ಲ. ಒಂದು ಅದ್ಭುತವಾದ ತಂತ್ರ ಪ್ರಯೋಗದ ಮುಖಾಂತರ ಇದು ಸಾಧನೆ ಮಾಡಿಕೊಂಡೇ ನಾವು ಈ ತಂತ್ರ ಪ್ರಯೋಗನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೀಗಾಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಈ ತಂತ್ರ ಪ್ರಯೋಗಗಳನ್ನು ಸದುಪಯೋಗ ಪಡ್ಕೊಳ್ಳಿ. ಮತ್ತು ಯಾವುದಾದ್ರೂ ತಂತ್ರ ಪ್ರಯೋಗ ಮಾಡುವಾಗ ಅನುಷ್ಠಾನವನ್ನು ಮಾಡಿಕೊಳ್ಳಬೇಕು. ಶ್ರದ್ಧಾಭಕ್ತಿಯಿಂದ ಅವತ್ತು ನಾವು ಅನುಷ್ಠಾನ ಮಾಡಬೇಕಾದ್ರೆ 2 ದಿನ ಮುಂಚೆ ನಾವು ಯಾವುದೇ ಥರದ್ದು ನಾನ್ ವೆಜ್ ಊಟ ಮಾಂಸವನ್ನು ಮಾಡಬಾರ್ದು. ನಾವು ತಂತ್ರ ಪ್ರಯೋಗ ನಾಳೆ ಇನ್ನೊಂದು 2 ದಿನಕ್ಕೆ ಮಾಡಿಕೊಳ್ಳಬೇಕು ಎಂಬ ಒಂದು ಸಂಕಲ್ಪ ಇತ್ತಪ್ಪ ಅಂದರೆ ಯಾರು ದಯಮಾಡಿ ಮಾಂಸವನ್ನು ಸೇವನೆ ಮಾಡಬೇಡಿ. ಯಾರಿಗೂ ನಿಂದನೆ ಮಾಡಬಾರ್ದು. ಮನಸ್ಸು ನೋವಿಂದ ಈ ತಂತ್ರ ಪ್ರಯೋಗನ ಮಾಡಬಾರ್ದು. ಯಾವಾಗ ಮನೆಯಲ್ಲಿ ನೋವು ಕಿರಿಕಿರಿ ಬರ್ತಾ ಇದ್ರೆ ಅದನ್ನು ಸ್ವಲ್ಪ ಮುಂದೂಡಿ. ಇಲ್ಲ ಮಾಂಸ ತಿಂದಿರ್ತೀರಿ, ಅದರಿಂದ ಅವತ್ತು ತಪ್ಪಲಾರದೆ ಮನೆ ಮಾಡಿಬಿಟ್ಟಿರ್ತೀರಿ. ನಾವು ಆ ಥರ ಮಾಡಿದಾಗ ದಯಮಾಡಿ ಆ ತಂತ್ರ ಪ್ರಯೋಗನ ಮುಂದಕ್ಕೆ ಹಾಕಿ. ಏನಾಗೋದಿಲ್ಲ. ಆದರೆ ಈ ತಂತ್ರ ಪ್ರಯೋಗ ಮಾಡುವಾಗ ಪ್ರತಿಯೊಂದು ಯಾವುದೇ ಇಲ್ಲದು ಮನೆಯಲ್ಲಿ ಮಾಂಸ ಮಾಡಿ ನೀವು ತಂತ್ರ ಪ್ರಯೋಗ ಮಾಡಿದ್ರೆ ಅದು ಫಲ ಕೊಡೋದಿಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಮ್ದು ಏನಪ್ಪ ಅಂತಂದರೆ ಶಾರ್ಟ್ಕಟ್ ಹೇಳೋದಿಲ್ಲ. ಯಾವುದೂ ಶಾರ್ಟ್ಕಟ್ ಹೇಳೋದು. ಎಂಥದ್ದೇ ಇರಲಿ ತಂತ್ರ ಪ್ರಯೋಗವನ್ನು ನಾನು ಹೇಳುವಾಗ ದಯಮಾಡಿ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಗೊತ್ತಿಲ್ಲಪ್ಪ ಅಂದರೆ ಕರೆ ಮಾಡಿ. ನನ್ನ ನಂಬರ್ ಇದೆ, ಕರೆ ಮಾಡಿ. ಈ ಥರ ಇದೆ, ಯಾವ ಥರ ಮಾಡಿಕೊಳ್ಬೇಕಂತೇಳಿ ಕರೆ ಮಾಡಿ. ಇಲ್ಲ ನಮ್ಮ ಹತ್ರ ಏನಾದರೂ ನಿಮಗೆ ಹೇಳ್ಬೇಕಂಥದ್ದು ಗುಪ್ತವಾದಂಥ ಸಮಸ್ಯೆ ಇದ್ದರೆ ತಿಳಿಸಿ, ನಾನು ಅದಕ್ಕೆ ಸೂಕ್ತವಾದಂಥ ಪರಿಹಾರ ಹೇಳ್ಕೊಡ್ತೇನೆ. ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಎಲ್ಲ ವಿವರಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ.